ಆ ಸುಂದರಕಾಂಡದ ಕಥೆಯಲ್ಲಿ ಬರ್ತು ನೋಡಿ. ಅಶೀತಿ ಕೋಟಿ ಯೂಥ ಪಂಪುರಸ್ವರಾಷ್ಟಕಾಯುತಂ, 80 ಕೋಟಿ ಯೂಥಪರು, 80,000 ಅವರ ಅದಕ್ಕೆ ಅಗ್ರಗಣ್ಯರು. ಅಂಥ ಬೃಹತ್ತಾದ ರಾವಣನ ಕಡೆಯ ಶತ್ರು ಸೈನ್ಯ ಹನುಮಂತನ ಮೇಲೆ ನಾನಾ ಆಯುಧಗಳನ್ನೆಲ್ಲ ಪ್ರಯೋಗ ಮಾಡಿಕೊಂಡು ನುಗ್ಗಿ ಬಂದರೆ ಹನುಮಂತ ತಲ ಪ್ರಹಾರ ಚೂರ್ಣಿತಾನ್, ಬರೇ ಅಂಗೈ ಮುಂಗೈ ಪ್ರಹಾರದಲ್ಲೇ ಎಲ್ಲ ಶತ್ರುಗಳಾದ ಸದೆಬಡಿದು ನಿರ್ವಿಕಾರನಾಗಿ ಕಂಗೊಳಿಸ್ತಾ ಇದ್ದಾನೆ ಅನ್ನುವುದು ನಾವು ಸುಂದರಕಾಂಡದ ಕಥೆಯಲ್ಲಿ ಕೇಳ್ತೇವೆ. ಹಾಗೆ ಭೀಮಸೇನಾದಿಗಳು ಕೂಡ ಕಿರ್ಮೀರ, ಹಿಡಂಬಕ ಮೊದಲಾದವರೆಲ್ಲ, ಬಕಾಸುರ ಮೊದಲಾದವರೆಲ್ಲ ಭೀಮಸೇನನ ಮೇಲೆ ಯುದ್ಧಕ್ಕೆ ಬಂದು ಅವನನ್ನು ಹಿಂಸೆಗೊಳಿಸಬೇಕು ಅಂತ ಬಂದರೆ ಅವರನ್ನೆಲ್ಲ ಸದೆಬಡಿದು ಭೀಮಸೇನ ವಿರಾಜಮಾನನಾಗಿದ್ದಾನೆ. ಹೀಗೆ ಶತ್ರುಗಳು ಏನೇ ಹಿಂಸೆ ಕೊಟ್ಟರೂ ಕೂಡ ಅದೆಲ್ಲವನ್ನೂ ಕೂಡ ಸಹಿಸಿಕೊಂಡದ್ದು ಮಾತ್ರ ಅಲ್ಲ, ಅದರಿಂದ ಯಾವ ವಿಕಾರಕ್ಕೆ ಒಳಗಾಗದೆ ಅತ್ಯಂತ ಪ್ರಕಾಶಮಾನರಾದವರು ವಾಯುದೇವರು ಎಂಬ ಅಂಶವನ್ನು ನಾವಿಲ್ಲಿ ವ್ಯಾಸರಾಜರ ಮಾತಿನಲ್ಲಿ ಕಾಣಬಹುದಾಗಿದೆ. ಅದರಂತೆ ಆಚಾರ್ಯರ ಚರಿತ್ರೆ ಒಳಗೂ ಕೂಡ ಆಚಾರ್ಯರ ಚರಿತ್ರೆ ಒಳಗೆ ಒಂದು ಘಟನೆ ಬರುತ್ತೆ. ಇಕ್ಕಳವನ್ನು ಹಾಕಿ ಆಚಾರ್ಯರ ರೋಮವನ್ನು ಹಿಡಿದು ಎಳೆಯುವಂಥ ಪ್ರಸಂಗ ಮಾಡಿದರಂತೆ. ಆದರೂ ಏನೂ ಆಗದೆ ಅವರು ವ್ಯರ್ಥವಾಗಿದ್ದಾರೆ ಶತ್ರುಗಳು. ಅವರು ವೇದೋಚ್ಚಾರಣೆ ಮಾಡುವಾಗ ಕಂಠವನ್ನೇ ಅವರು ಒತ್ತಿ ಹಿಡಿಲಿಕ್ಕೆ ಬಂದಿದ್ದಾರಂತೆ. ಆಚಾರ್ಯರ ಕಂಠವನ್ನು ಒತ್ತಿ ಹಿಡಿದರೂ ಕೂಡ ಏನೂ ಆಗದೆ ಅವರು ಹಾಗೇ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಕೇಳ್ತೇವೆ. ಅದೇ ಆಚಾರ್ಯರು ತಮ್ಮ ಮಠದ ಶಿಷ್ಯರು ತಾವು ಬಲಿಷ್ಠರು ಅಂತ ಅವರವರೇ ತಮ್ಮ ಗೋಷ್ಠಿಯೊಳಗೆ ಕೊಚ್ಚಿಕೊಳ್ತಾ ಇದ್ದಾಗ ನೆಲದ ಮೇಲಿಟ್ಟ ಹೆಬ್ಬೆರಳನ್ನು ಎತ್ತಲಿಕ್ಕೆ ಅವರು ಅಸಮರ್ಥರಾದ ಘಟನೆಯನ್ನು ಕೂಡ ಮಧ್ವವಿಜಯ ಉಲ್ಲೇಖ ಮಾಡ್ತಾ ಇದೆ. ಹೀಗೆ ಯಾವುದೇ ರೂಪದಲ್ಲೂ ಕೂಡ ಅವತಾರ ರೂಪಗಳಲ್ಲಿಯೂ ಶತ್ರುಗಳು ಏನೇ ಹಿಂಸೆಗಳು ಕೊಟ್ಟರೂ ಅದರಿಂದ ನಿರ್ವಿಕಾರವಾಗಿರತಕ್ಕಂಥವರು ಆಚಾರ್ಯರು, ವಾಯುದೇವರು ಅನ್ನುವುದನ್ನು ರಿಪು ದುಃಖ ಸಹಾಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅನಂತರ ಮುಂದೆ ಪ್ರಾಣದೇವರ ಸುಂದರವಾದ ರೂಪದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಪಂಚಬಾಣ ತೂಣೀರ ನಿಭಜಂಘಾಯ ಅಂದರೆ ಪಂಚಬಾಣ ಅಂದರೆ ಮನ್ಮಥ, ತೂಣೀರ ಅಂದರೆ ಬತ್ತಳಿಕೆ. ಮನ್ಮಥನ ಬಾಣಗಳ ಬತ್ತಳಿಕೆಯಂತೆ ಇರತಕ್ಕ ತೊಡೆ ಉಳ್ಳ ಜಂಘಾ ಪ್ರದೇಶವುಳ್ಳವರು. ಆ ಬತ್ತಳಿಕೆ ಹೀಗಿರುತ್ತೆ. ಪ್ರಾಣದೇವರ ಜಂಘಾ ಕೂಡ ಅದೇ ಶೇಪಲ್ಲಿದೆ ಅಂತ ಅರ್ಥ. ಹಾಗೆ ಬತ್ತಳಿಕೆಯ ಆಕಾರದಲ್ಲಿ ಸುಂದರವಾಗಿರತಕ್ಕಂತಹ ಜಂಘೆ ಉಳ್ಳವರು ಪ್ರಾಣದೇವರು. ಪರಾಕೃತ ಪರಮೋತ್ಸಾಹ ವರ್ಜನ ಅತಿರಿಕ್ತ ದೋಷ ಸಂಘಾಯ. ಪ್ರಾಣದೇವರನ್ನು ನಿರ್ದೋಷರು ಅಂತ ಹೇಳ್ತಾರೆ. ಆಮೇಲೆ ಸ್ವಲ್ಪ ವೇದಾಂತದಲ್ಲಿ ಚರ್ಚೆ ಮಾಡ್ತಾರೆ. ಏನು ಅಂದರೆ ಪ್ರಾಣದೇವರಿಗೆ ಸಂಸಾರದ ಬಂಧನ ಇದೆಯೋ ಇಲ್ವೋ, ಸಂಸಾರದಲ್ಲಿದ್ದಾರೆ ಪ್ರಾಣದೇವರು. ಪ್ರಾಣದೇವರಿಗೂ ಸಂಸಾರಾವಸ್ಥೆ ಇದೆ ಅಂತಾದ ಮೇಲೆ ಅವರಿಗೆ ಕರ್ಮದ ಬಂಧನಗಳಿದೆಯೋ ಇಲ್ವೋ? ಇಲ್ಲ, ಹಾಗೇ ಮೋಕ್ಷ ಕೊಡ್ತಾನೆ ಅಂದರೆ ಪರಮಾತ್ಮನಲ್ಲಿ ವೈಷಮ್ಯ ದೋಷ ಬರುತ್ತೆ. ಆದ್ದರಿಂದ ಪ್ರಾಣದೇವರಲ್ಲಿ ಸಂಸಾರಾವಸ್ಥೆಗೆ ಕಾರಣವಾಗುವಂತಹ ಒಂದೇ ಒಂದು ದೋಷ ಇದೆ ಅಂತ, ಇನ್ಯಾವ ದೋಷವೂ ಇಲ್ಲ ಅಂತಂತ ಇದ್ದಾರೆ. ಅದೇನು ಅಂದರೆ ಪರಮೋತ್ಸಾಹ ವರ್ಜನಂ ಅಂತ ಒಂದು ದೋಷ. ಪರಮೋತ್ಸಾಹ ವರ್ಜನ ಅನ್ನೋ ದೋಷ ಒಂದು ಬಿಟ್ಟು ಇನ್ಯಾವ ದೋಷವೂ ಇಲ್ಲ. ಪರಾಕೃತ ಪರಮೋತ್ಸಾಹ ವರ್ಜನ ಅತಿರಿಕ್ತ ದೋಷ ಸಂಘಾಯ. ಪರಮೋತ್ಸಾಹ ವರ್ಜನಕ್ಕಿಂತ ಅತಿರಿಕ್ತವಾದ ಯಾವ ದೋಷಗಳು ಅವರಲ್ಲಿಲ್ಲ. ಹಾಗಾದರೆ ಪರಮೋತ್ಸಾಹ ವರ್ಜನ ಅಂದರೆ ಏನರ್ಥ? ಪರಮೋತ್ಸಾಹ ವರ್ಜನ ಅಂತಂದರೆ ಅವರು ಭಗವಂತನ ಎಷ್ಟು ಗುಣಗಳನ್ನು ಉಪಾಸನೆ ಮಾಡಲಿಕ್ಕೆ ಯೋಗ್ಯತೆ ಇದೆಯೋ ಭಗವಂತನ ಸಾಕ್ಷಾತ್ಕಾರದವರೆಗೆ ಅಷ್ಟು ಪೂರ್ತಿ ಉಪಾಸನೆ ಮಾಡಲಿಕ್ಕೆ ಉತ್ಸಾಹ ಕಡಿಮೆ ಇದೆ ಅಂತ ವರ್ಣನೆ ಮಾಡ್ತಾರೆ. ಸಪ್ತತ್ವ ರತ್ನಮಾಲಾ ಅನ್ನುವ ಗ್ರಂಥದಲ್ಲಿ ಇದನ್ನು ಚರ್ಚೆ ಮಾಡ್ತಾರೆ. ಆನಂತರ ಪರಮಾತ್ಮನ ಸಾಕ್ಷಾತ್ಕಾರ ಆದ ಮೇಲೆ ಅವರಿಗೆ ಯೋಗ್ಯವಾದ ಎಲ್ಲ ಗುಣಗಳನ್ನು ಉಪಾಸನೆ ಮಾಡ್ತಾರೆ. ಇದು ದೋಷ ಅಂದರೆ ಏನರ್ಥ ಅದನ್ನು ಚರ್ಚೆ ಮಾಡ್ತಾರೆ. ದೋಷ ಅಂತಂದರೆ ಗುಣದಲ್ಲಿ ಚೂರು ನ್ಯೂನತೆ ಅಂತ ಅರ್ಥವೇ ಹೊರತು ನಮ್ಮಲ್ಲಿರೋ ಹಾಗೆ ಬೇರೆ ದೋಷ ಅಂತ ಅಲ್ಲ. ಪರಮೋತ್ಸಾಹ ವರ್ಜನ ಅನ್ನೋದು ಅವರಿಗೆ ಸಂಸಾರಕ್ಕೆ ಆಪಾದಕವಾದ ಒಂದು ದೋಷ ಅನ್ನೋ ಶಬ್ದದ ಇಲ್ಲಿ ಅಭಿಪ್ರಾಯ. ಗುಣ ಅಲ್ಪತ್ವ ಅಂದರೆ ಗುಣದಲ್ಲಿ ಕಿಂಚಿನ ನ್ಯೂನತೆ ಅಷ್ಟೇ ಹೊರತು ದೋಷ ಅಂತ ಪ್ರತ್ಯೇಕವಾಗಿ ಪರಿಗಣಿಸುವಂತಹ ದೋಷಗಳು ಅವರಲ್ಲಿಲ್ಲ. ಆದ್ದರಿಂದ ಪರಮೋತ್ಸಾಹ ವರ್ಜನ ಅನ್ನುವ ದೋಷಕ್ಕಿಂತ ಅತಿರಿಕ್ತವಾದ
ಯಾವ ದೋಷಗಳು ಇಲ್ಲದೇ ಇರತಕ್ಕಂತಹ ಮಹಾನುಭಾವರು ಅಂಥೇಳಿ ಆಚಾರ್ಯ ವಾಯುದೇವರನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅನಂತರ ಹಸ್ತಿ ಹಸ್ತ ಪ್ರಶಸ್ತ ಊರುದ್ವಯಾಯ. ಹಸ್ತಿ ಅಂದರೆ ಆನೆ. ಯಾಕೆ ಹಸ್ತಿ ಅಂತ ಆನೆ ಅಂತ ಹೆಸರು ಅಂದರೆ ಹಸ್ತ ಇರೋದರಿಂದ ಅದಕ್ಕೆ ಹಸ್ತಿ ಅಂತ ಹೆಸರು. ಪ್ರಾಣಿಗಳಲ್ಲಿ ಯಾವುದಕ್ಕೂ ಕೈ ಕಾಲುಗಳು ಅಂತಿಲ್ಲ, ಬರೀ ಕಾಲು ಅದನ್ನೇ ಉಪಯೋಗಿಸ್ಕೊಳ್ತು ಅಷ್ಟೇ, ಕಾಲುಗಳು ಮಾತ್ರ ಇದೆ. ಆದರೆ ಆನೆಗೆ ಮಾತ್ರ ಒಂದು ಸೊಂಡಿಲು ಕೈಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಕೆ ಒಂದು ಕೈ ಅಂತಿದೆ ಸೊಂಡಿಲು. ಅದಕ್ಕೆ ಎಲ್ಲ ಪ್ರಾಣಿಗಳು ಬೇರೆ ಬೇರೆ ರೂಪ, ಆದರೆ ಆನೆಯನ್ನು ಹಸ್ತಿ ಅಂತ ಕರೀತಾರೆ. ಹಸ್ತಿ ಕರಿ ಅಂತ ಕರೀತಾರೆ. ಕರಿ ಅಂದರೆ ಕಪ್ಪಗಿದೆ ಅಂತ ಅರ್ಥ ಅಲ್ಲ, ಕರ ಇದೆ ಅಂತ ಅರ್ಥ. ಹಸ್ತಿ ಅಂದರೆ ಹಸ್ತ ಇದೆ ಅಂತ ಅರ್ಥ. ಹೀಗೆ ಆ ಹಸ್ತಿ ಹಸ್ತ, ಆನೆಯ ಕೈ ಅಂತಂದರೆ ಸೊಂಡಿಲು. ಆ ಸೊಂಡಿಲಿನ ಆಕಾರದಲ್ಲಿರತಕ್ಕಂತಹ ದೃಢವಾದ ಎರಡು ತೊಡೆಗಳುಳ್ಳವರು. ಇಲ್ಲೂ ಕೂಡ ಸೊಂಡಿಲಿನ ಶೇಪ್ ಏನಿದೆ ಆ ಶೇಪ್ನಲ್ಲಿ ಇರತಕ್ಕಂಥ ತೊಡೆಗಳು ಅಂತ ಅರ್ಥ. ಒಂದೇ ಕಲ್ಲು ಕಂಬದ ಹಾಗೆ ಏಕಾಕಾರ ಇರಬಾರ್ದು. ತೊಡೆ ಅನ್ನೋದು ಕಲ್ಲು ಕಂಬದ ಹಾಗೆ ಏಕಾಕಾರವಾಗಿದ್ದರೆ ಬೊಜ್ಜುಮೈ ಅಂತ ಅರ್ಥ. ಅದು ಹಾಗಿರಬಾರ್ದು. ಒಳ್ಳೆ ವ್ಯಾಯಾಮ ಮಾಡದ ಕಟ್ಟುಮಸ್ತಾದವರ ತೊಡೆ ಹೇಗಿರಬೇಕು ಹಾಗೆ ಪ್ರಾಣದೇವರದು ಆನೆಯ ಸೊಂಡಿಲಿನ ಆಕಾರದಲ್ಲಿ ಇರತಕ್ಕಂತಹ ಸುಂದರವಾದ ಊರುದ್ವಯ ಉಳ್ಳವರು. ಅನಂತರ ಭಗವತ್ ಪ್ರೀತ್ಯರ್ಥ ಅಂಗೀಕೃತ ಅಜ್ಞಾನ ಶೋಕ ಭಯಾಯ ಅಂತ ಇದ್ದಾರೆ. ಅಂದರೆ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ವಾಯುದೇವರಿಗೆ 4 ಬಾರಿ ಅಜ್ಞಾನ, 2 ಬಾರಿ ಭಯ ಹಾಗೂ ಶೋಕ ಇದೆ ಅಂತ ಆಚಾರ್ಯರೇ ಪ್ರಮಾಣವನ್ನು ಕೊಟ್ಟು ಭಾಗವತ ತಾತ್ಪರ್ಯ ನಿರ್ಣಯ ಹೇಳ್ತಾರೆ. ಅಜ್ಞಾನಂಚ ಚತುರ್ವಾರಂ ದ್ವಿವಾರಂ ಭಯಮೇವಚ ಅಂತ. 4 ಬಾರಿ ಅಜ್ಞಾನ, 2 ಬಾರಿ ಭಯ ಮತ್ತು ಶೋಕ, ಇದನ್ನು ಪ್ರಾಣದೇವರು ವ್ಯಕ್ತಪಡಿಸ್ತಾರೆ. ಆದರೆ ಯಾತಕ್ಕೋಸ್ಕರ ಅಂದರೆ ಅದು ಭಗವತ್ ಪ್ರೀತ್ಯರ್ಥವಾಗಿ 4 ಬಾರಿ ಅಜ್ಞಾನ, 2 ಬಾರಿ ಭಯ ಮತ್ತು ಶೋಕಗಳನ್ನು ವ್ಯಕ್ತಪಡಿಸ್ತಾರೆ ಅನ್ನುವ ಅಂಶವನ್ನು ತಿಳಿಸ್ತಾ ಇದ್ದಾರೆ. ಅದನ್ನೇ ಶ್ರೀ ವ್ಯಾಸರಾದರು ಭಗವತ್ ಪ್ರೀತ್ಯರ್ಥ ಅಂಗೀಕೃತ ಅಜ್ಞಾನ ಶೋಕ ಭಯಾಯ. ಭಗವಂತನ ಪ್ರೀತಿಗೋಸ್ಕರ, ಭಗವಂತನ ಖುಷಿಗೋಸ್ಕರ 4 ಬಾರಿ ಅಜ್ಞಾನವನ್ನು, ಶೋಕವನ್ನು, 2 ಬಾರಿ ಭಯವನ್ನು ತಮ್ಮಲ್ಲಿ ತೋರಿಸಿಕೊಂಡಂಥವರು. ಅವರಿಗೆ ನಿಜವಾಗಿ ಅವರಿಗೆ ಭಯ ಇಲ್ಲ, ಅಂಜಿ ಕಿನ್ಯಾತ ಕಯ್ಯ ಅಂತ ನಾವು ಹಾಡ್ತೇವೆ. ಆದರೂ ಅವರು ಭಗವಂತನ ಮುಂದೆ ಹೆದರ್ಕೊಳ್ಳೋದು ಗುಣ, ಅದು ದೋಷ ಅಲ್ಲ. ಆ ಭಗವತ್ ಪ್ರೀತ್ಯರ್ಥವಾಗಿ ಅವರು 2 ಬಾರಿ ಭಯವನ್ನು ವ್ಯಕ್ತಪಡಿಸ್ತಾರೆ, ಶೋಕವನ್ನು ವ್ಯಕ್ತಪಡಿಸ್ತಾರೆ, 4 ಬಾರಿ ಅಜ್ಞಾನವನ್ನು ವ್ಯಕ್ತಪಡಿಸ್ತಾರೆ. ಆದ್ದರಿಂದ ಭಗವತ್ ಪ್ರೀತ್ಯರ್ಥವಾಗಿ ಅಜ್ಞಾನ ಶೋಕ ಭಯಗಳನ್ನು ವ್ಯಕ್ತಪಡಿಸುವಂತಹ ಶ್ರೀ ವಾಯುದೇವರಿಗೆ ನಮಸ್ಕಾರ. ಸ್ವಚ್ಛ ಕೌಶೇಯ ಪಟ ಕಟಿಸೂತ್ರ ಅಭಿರಾಮ ಕಟಿತಟಾಯ. ಒಳ್ಳೆಯ ಸ್ವಚ್ಛವಾದ ರೇಷ್ಮೆ ವಸ್ತ್ರ, ಆ ರೇಷ್ಮೆ ವಸ್ತ್ರದ ಕಟಿಸೂತ್ರ ಮತ್ತು ಕೌಪೀನ, ಸೊಂಟಕ್ಕೆ ರೇಷ್ಮೆ ವಸ್ತ್ರವನ್ನು ಸುತ್ತಿದ್ದಾರಂತೆ. ಇದು ಹನುಮಂತನ ಒಂದು ರೂಪ. ಹಾಗೆ ಕೌಪೀನ, ಕಟಿಸೂತ್ರ, ಅದರ ಮೇಲೆ ರೇಷ್ಮೆಯ ಸ್ವಚ್ಛವಾದ ರೇಷ್ಮೆಯ ವಸ್ತ್ರವನ್ನು ಸುತ್ತುಕೊಂಡಿರತಕ್ಕಂತಹ ಪ್ರಾಣದೇವರಿಗೆ ನಮಸ್ಕಾರ. ಅಂದರೆ ಅಂತಹ ರೇಷ್ಮೆ ವಸ್ತ್ರದಿಂದ ಅಲಂಕೃತವಾದ ಸೊಂಟವುಳ್ಳ ಪ್ರಾಣದೇವರಿಗೆ ನಮಸ್ಕಾರ. ಸ್ವಾಭಾವಿಕ ಅಣಿಮಾದಿ ಕೂಟಾಯ. ಅಣಿಮ ಗರಿಮಾ ಚೈವ ಅಂಥೇಳಿ 8 ಬಗೆಯಾದ ಸಿದ್ಧಿಗಳು ಇದೆ. ಅದಕ್ಕೆ ಅಷ್ಟಸಿದ್ಧಿಗಳು ಅಂತ ಕರೀತಾರೆ. ಬೇರೆಯವರು ಅಷ್ಟಸಿದ್ಧಿಗಳನ್ನು ಪಡೆಯುವುದಕ್ಕೋಸ್ಕರ ತಪಸ್ಸು ಮಾಡಿ ಭಗವಂತನ ಆರಾಧನೆ ಮಾಡಿ ಅಷ್ಟಸಿದ್ಧಿಗಳನ್ನು ಪಡೀತಾರೆ. ಆದರೆ ಭಗವಂತನಿಗೆ ಈ ಅಷ್ಟಸಿದ್ಧಿಗಳು ಸ್ವಾಭಾವಿಕವಾಗಿಯೇ ಇದೆ. ಅದರಂತೆ ಭಗವಂತನ ಅಧೀನವಾಗಿ ಪ್ರಾಣದೇವರಿಗೂ ಕೂಡ ಅಣಿಮಾದಿ ಅಷ್ಟಸಿದ್ಧಿಗಳಿದೆ. ಅದಕ್ಕೆ ಉದಾಹರಣೆಯಾಗಿ ಮಧ್ವವಿಜಯಲ್ಲಿ ಬರತಕ್ಕಂತಹ ಘಟನೆಯನ್ನು ನಾವು ಗಮನಿಸ್ಬೋದು. ಆಚಾರ್ಯರು ನೆಲದ ಮೇಲೆ ಒತ್ತಿಟ್ಟ ಹೆಬ್ಬೆರಳನ್ನು ಶಿಷ್ಯರು ಎಲ್ಲ ಸೇರಿ ಎತ್ತಿದರೂ ಕೂಡ ಏನೂ ಆಗಲಿಲ್ಲ. ಆಚಾರ್ಯರು ಅಂಥ ಗಟ್ಟಿತನದ ಆಚಾರ್ಯರು, ಕಾಂತಾವರ ಅಂತ ಒಂದು ಊರಿದೆ, ಅಲ್ಲಿ ದೇವಸ್ಥಾನಕ್ಕೆ 8 ವರ್ಷದ ಹುಡುಗನ ಹೆಗಲ ಮೇಲೆ ಕೂತ್ಕೊಂಡು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬರ್ತಾರೆ. ಇಡೀ ಒಂದು ಹೆಬ್ಬೆರಳನ್ನೇ ಶಿಷ್ಯರು ನೆಲದಿಂದ ಮೇಲಕ್ಕೆ ಎತ್ತಲಿಕ್ಕೆ ಆಗಲಿಲ್ಲ ಅಂತ ಅಂಥ ಗೌರವವನ್ನು ತೋರಿಸ್ತಕ್ಕಂತಹ ಆಚಾರ್ಯರು ಒಬ್ಬ ಪುಟ್ಟ 8 ವರ್ಷದ ಹುಡುಗನ ಹೆಗಲ ಮೇಲೆ ಹಗುರವಾಗಿ ಕೂತ್ಕೊಂಡು ದೇವಾಲಯವನ್ನು ಪ್ರದಕ್ಷಿಣೆ ಬರ್ತಾರೆ ಹಾಗೆ ಅಂತ ಮಧ್ವವಿಜಯಲ್ಲಿ ಉಲ್ಲೇಖ ಇದೆ. ಹೀಗೆ ಬೇಕಾದಾಗ ತಮ್ಮ ದೇಹವನ್ನು
ದೇಹದಲ್ಲಿ ಭಾರವನ್ನು ತೋರಿಸಿಕೊಳ್ಳುವಂಥದ್ದು, ಬೇಕಾದಾಗ ತಮ್ಮ ದೇಹವನ್ನು ಹಗುರ ಮಾಡಿಕೊಳ್ತಕ್ಕಂಥದ್ದು, ಇಂತಹ ಅಪಾರವಾದ ಶಕ್ತಿಯನ್ನು ಸ್ವಾಭಾವಿಕವಾಗಿ ಭಗವಂತನ ಅಧೀನವಾಗಿ ಪಡೆದಿದ್ದಾರೆ ಅನ್ನುವುದನ್ನು ಹೇಳ್ತಾರೆ. ನಾವು ಹನುಮಂತನ ರೂಪದಲ್ಲಿ ಕಾಣುತ್ತೇವೆ. ಹನುಮಂತ ಸಮುದ್ರವನ್ನು ಹಾರುವಾಗ ಬಹಳ ವಿಸ್ತಾರವಾದ ರೂಪವನ್ನು ತೆಗೆದುಕೊಂಡ, ಬಹಳ ದೊಡ್ಡ ರೂಪವನ್ನು ತೆಗೆದುಕೊಂಡು ಸಮುದ್ರವನ್ನು ಹಾರಿದ ಹಾಗೆ ಅಂತ ನಾವು ಕೇಳ್ತೇವೆ. ಅದೇ ರೂಪದ ಹನುಮಂತ ಆ ಸಮುದ್ರದ ಆಚೆ ತೀರಕ್ಕೆ ಹೋದ ಮೇಲೆ ಭೂತ್ವಾ ಬಿಡಾಲ ಸಮಿತಃ, ಪುಟ್ಟ ಬೆಕ್ಕಿನಷ್ಟು ಚಿಕ್ಕ ರೂಪ ತೆಗೆದುಕೊಂಡು ತಾನು ಆ ಎಲ್ಲ ಅಂತಃಪುರದಲ್ಲಿ ಸೀತೆಯನ್ನು ಹುಡುಕಿದ ಹಾಗೆ ಅಂತ ಬರುತ್ತೆ. ಬೇಕಾದಾಗ ಬೃಹದಾಕಾರದ ರೂಪವನ್ನು ಸ್ವೀಕಾರ ಮಾಡಿ ಸಮುದ್ರವನ್ನು ಹಾರಿದ, ಆಮೇಲೆ ಪುಟ್ಟ ರೂಪವನ್ನು ಸ್ವೀಕಾರ ಮಾಡಿ ಎಲ್ಲ ಅಂತಃಪುರಗಳಲ್ಲಿ ಎಲ್ಲ ಕಡೆಗಳಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡಿದ. ಹೀಗೆ ಬೇಕಾದಾಗ ತನ್ನ ರೂಪವನ್ನು ದೊಡ್ಡದು ಮಾಡಿಕೊಳ್ಳೋದು, ಬೇಕಾದಾಗ ತನ್ನ ರೂಪವನ್ನು ಚಿಕ್ಕದು ಮಾಡಿಕೊಳ್ಳೋದು, ಇಂಥ ವಿಶೇಷವಾದ ಶಕ್ತಿ ವಾಯುದೇವರಿಗೆ ಸಹಜವಾಗಿದೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಅದನ್ನೇ ಸ್ವಾಭಾವಿಕ ಅಣಿಮಾದಿ ಕೂಟಾಯ, ಸ್ವಾಭಾವಿಕವಾದ ಅಣಿಮಾದಿ ಅಷ್ಟಸಿದ್ಧಿಗಳ ಸಮೂಹವನ್ನು ಹೊಂದಿರತಕ್ಕಂತಹ ಪ್ರಾಣದೇವರಿಗೆ ನಮಸ್ಕಾರ. ಜಾಹ್ನವಿ ವರ್ತುಲಾವರ್ತ ಸನ್ನಿಭ ಗಂಭೀರ ನಾಭಿಬಿಲಾಯ, ಪ್ರಾಣದೇವರ ಹೊಕ್ಕಳು ಅದನ್ನು ವರ್ಣನೆ ಮಾಡ್ತಾರೆ. ಅದು ಹೇಗಿದೆ ಅಂದರೆ, ಗಂಗೆಯಲ್ಲಿ ಏನು ಸುಳಿ ಬರುತ್ತೆ, ಆ ಗಂಗೆಯ ಸುಳಿಯಂತೆ ವರ್ತುಲಾಕಾರವಾಗಿರತಕ್ಕ ಮತ್ತು ಆಳವಾದ ಹೊಕ್ಕಳುಳ್ಳಂತಹ ಪ್ರಾಣದೇವರು, ಅವರಿಗೆ ನಮಸ್ಕಾರ. ಹೊಕ್ಕಳಿನ ಲಕ್ಷಣಗಳಿದು, ಅದು ವರ್ತುಲಾಕಾರವಾಗಿರಬೇಕು, ಸ್ವಲ್ಪ ಆಳವಾಗಿರಬೇಕು. ಅದಕ್ಕೆ ಜಾಹ್ನವಿ ವರ್ತುಲಾವರ್ತ ಸನ್ನಿಭ ಗಂಭೀರ ನಾಭಿಬಿಲಾಯ, ಗಂಗೆಯ ಸುಳಿಯಂತೆ ವರ್ತುಲಾಕಾರವಾಗಿ, ಗಂಭೀರ ಅಂದರೆ ಆಳವಾಗಿ ಇರತಕ್ಕಂತಹ ಹೊಕ್ಕಳನ್ನು ಪಡೆದಂತಹ ಮಹಾನುಭಾವರು.